ಹುಡುಗಿರಂದ್ರೆ ಆಗದೆ ಇರೋ ನಾನು ನಿನ್ನೆನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದಲ್ದೆ ಮಾತಾಡೋಷ್ಟು ಸಲಹೆ ಕೊಟ್ಟಲ್ಲ. ಅದಕ್ಕೆ ಬಂದು ನನ್ನ ತಲೆ ಮೇಲೆ ಕೂತ್ಕೊಂಡಿದ್ದೆ. ಎಲ್ಲವೂ ಟೇಕಪ್ ಫಾರ್ ಗ್ರಾಂಟೆಡ್ ಅಲ್ವಾ ನಿನಗೆ? ಲಿಮಿಟ್ ಕ್ರಾಸ್ ಆದ್ಮೇಲೂ ಒಂದು ಲಿಮಿಟ್ ಇರುತ್ತೆ. ನೀನು ಅದನ್ನು ದಾಟಿದ್ಯಾ ವೇದಾಂತ್. ಅದು ಶಟ್ ಅಪ್. ಯಾವತ್ತೂ ಒಂದು ಹೆಣ್ಣು ಮೇಲೆ ಕೈ ಮಾಡಬಾರ್ದು ಅನ್ನೋ ಪ್ರಿನ್ಸಿಪಲ್ಸ್ ಇಟ್ಕೊಂಡು ಬದುಕಿದೆ ನನ್ನನ್ನು ಇವತ್ತು ಬ್ರೇಕ್ ಮಾಡೋ ಹಾಗೆ ಮಾಡಿದ್ಯಾ. ಡಿಸ್ಕಸ್ಟಿಂಗ್. ವೇದಾಂತ್, ಅದು ಮಾತಾಡಬೇಡ ನೀನು. ನೀನು ಏನಂತ ಅನ್ಕೊಂಡಿದ್ಯಾ? ನಿನ್ನ ಕಂಡ್ರೇನೆ ನನಗಾಗೋದಿಲ್ಲ. ನೀನು ನನ್ನ ಇರಿಟೇಟ್ ಮಾಡಿದಷ್ಟು ನನ್ನ ಲೈಫಲ್ಲಿ ಯಾರೂ ಮಾಡಿಲ್ಲ. ಆದ್ರೂ ನೀನನ್ನ ಯಾಕೆ ಸಹಿಸ್ಕೊಂಡಿದ್ದೆ ಗೊತ್ತಾ? ವಿಕ್ರಾಂತ್ಗೋಸ್ಕರ. ವಿಕ್ರಾಂತ್ ಮತ್ತೆ ಆರ್ತಿ ಮದುವೆಗೋಸ್ಕರ. ವಿಷಯ ನಿಮ್ಮನೇಲಿ ಗೊತ್ತಾದ್ರೆ ಕಷ್ಟ ಆಗುತ್ತೆ. ಅವ್ರು ನೊಂದ್ಕೊಂತಾರೆ ಅಂತ ನೀನು ನನ್ನ ಹತ್ರ ಗೋಗರ್ದಿದ್ದಕ್ಕೆ ನಾನು ಅದನ್ನೆಲ್ಲ ಮುಚ್ಚಿಟ್ಟು ಜಸ್ಟ್ ವೆಂಟ್ ಅಲಾಂಗ್ ವಿತ್ ಇಟ್. ನಿಮ್ಮ ಮನೇಲಿ ಕಷ್ಟ ಇದೆ, ಮದುವೆ ಮಾಡೋದಕ್ಕೆ ಒದ್ದಾಡ್ತಿದ್ದಾರೆ ಅಂತ ನೀನನ್ನ ಕೆಲಸದಿಂದ ಟರ್ಮಿನೇಟ್ ಮಾಡೋ ಯೋಚನೆ ನಾನು ಕೈಬಿಟ್ಟೆ. ನೀನು ದುಡಿಯೋ ದುಡ್ಡು ನಿಮ್ಮ ಮನೆಗೆ ಹೆಲ್ಪ್ ಆಗಲಿ ಅಂತ. ಇದೆಲ್ಲವನ್ನು ಬೇರೆ ಥರ ಅರ್ಥ ಮಾಡಿಕೊಂಡು ನಾನು ಕೊಟ್ಟಿರೋ ಸಲಿಗೆನ ಸದ್ರ ಮಾಡ್ಕೊಂಡೆ ಅಲ್ವಾ? ನಮ್ಮ ಅಮ್ಮನ ಮೇಲೆ ಕೈ ಮಾಡ್ತೀಯ ಅಂದರೆ ನಿನಗೆಷ್ಟು ಕೊಬ್ಬಿರಬೇಡ. ಅದೇ ನಿಮ್ಮಮ್ಮನ ಮೇಲೆ ಯಾರಾದರೂ ಕೈ ಮಾಡಿದಿದ್ರೆ ನೀನು ಸುಮ್ಮನೆ ಇರ್ತಿದ್ದ. ಅದಕ್ಕೆ ವೇದಾಂತ್ ಅವರೇ ಅಮ್ಮು ನಿಮ್ಮಮ್ಮಂಗೆ ಹೊಡೆದಿದ್ದು. ಅದಿತಿ, ನೀನೇನು ಮಾತಾಡ್ಬೇಡ ಕಣೆ. ನೀನ್ ಸುಮ್ನಿರಕ್ಕ. ಇವ್ರ ವಿಷಯ ಗೊತ್ತಿದ್ದು ಹೇಗೆ ಮಾಡಿದ್ರು ಇಲ್ಲ ಗೊತ್ತಿದ್ದಲ್ಲೇ ಹೇಗೆ ಮಾಡೋದು ಅಂತ ನಾನು ತಿಳ್ಕೊಬೇಕು. ನೀವೀಗ ಏನು ಮಾಡಿದ್ರು ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ಇದರಲ್ಲಿ ನಮ್ಮ ಅಕ್ಕ ಒಬ್ಳದೇ ನೀವೇನಾದರೂ ತಪ್ಪಿದೆ ಅಂತ ಹೇಳಿದ್ರೆ ನಾನು ಖಂಡಿತ ಒಪ್ಕೊಳ್ಳಲ್ಲ. ಏನು ಹೇಳ್ತಿದ್ಯಾ ನೀನು? ಅದಕ್ಕೆ ಯಾರು ಫೋರ್ಸ್ ಇಲ್ಲದೆ ದೇವಸ್ಥಾನಕ್ಕೆ ಬಂದಿದ್ರು ಅಂತ ನಿಮಗೂ ಗೊತ್ತು ತಾನೆ? ಗೊತ್ತು. ಅದಕ್ಕೆ ಬೀಳುವಾಗ ನಮ್ಮ ಅಮ್ಮ ಆಗಲಿ ನಮ್ಮ ಮನೆಯವರಾಗಲಿ ಅಲ್ಲಿ ಯಾರು ಇರಲಿಲ್ಲ ಅಂತ ನಿಮಗೂ ಗೊತ್ತು ತಾನೆ? ವಿಷಯನ ಸುಮ್ಮನೆ ಡೈವರ್ಟ್ ಮಾಡಬೇಡಿ. ಹಾಸ್ಪಿಟಲ್ ನಡೆದಿದ್ದಕ್ಕೂ ದೇವಸ್ಥಾನ ನಡೆದಿದ್ದಕ್ಕೂ ಏನು ಸಂಬಂಧ? ಇಲ್ಲದೆ ಇರೋ ಸಂಬಂಧ ಕಲ್ಪಿಸ್ಕೊಂಡು ನಿಮ್ಮಮ್ಮ ಆಸ್ಪತ್ರೆಗೆ ಬಂದ ಕೂಡಲೇ ನಮ್ಮಮ್ಮನ ಹತ್ರ ಹೋಗಿ ನೀವೇ ಎಲ್ಲದಕ್ಕೂ ಕಾಡ ಅಂತ ಹೇಳ್ಬಿಟ್ಟು ನಮ್ಮಮ್ಮಂಗೆ ಹೊಡೆದ್ರು. ಅದನ್ನ ನೋಡ್ಕೊಂಡು ನಮ್ಮಕ್ಕ ಸುಮ್ಮನಿರ್ಬೇಕಿತ್ತ? ಅವಳು ಜಾಗದಲ್ಲಿ ನೀವಿದ್ದಿದ್ರೆ ನೀವು ಸುಮ್ಮನಿರ್ತಿದ್ರಾ? ನಮ್ಮಮ್ಮನೇ ಮೊದಲು ನಿಮ್ಮಮ್ಮಂಗೆ ಹೊಡೆದ್ರ? ಹೌದು. ಅದಿತಿ ಪ್ಲೀಸ್, ಮತ್ತೆ ಅದೇ ವಿಚಾರನ ಕೆತ್ತಿ ದೊಡ್ಡದು ಮಾಡಬೇಡ. ವೇದಾಂತ್, ನನ್ನಿಂದ ತಪ್ಪಾಗಿದೆ. ನಾನು ಕೈ ಮಾಡಬಾರ್ದಿತ್ತು. ಐ ಆಮ್ ವೆರಿ ಸಾರಿ. ದಯವಿಟ್ಟು ಮಾತಾಡೋದಕ್ಕೆ ನನಗೊಂದು ಅವಕಾಶ ಕೊಡಿ. ಯಾವುದು ನಿಜ ಯಾವುದು ಸುಳ್ಳು ಒಂದು ಅರ್ಥ ಆಗ್ತಿಲ್ಲ. ಛೇ, ಸಾರಿ. ಅಕ್ಕ, ಎಂಥ ಕೆಲಸ ಆಗೋಯ್ತು. ಅದು ನಿನಗೆ ಈ ಥರ ಅನ್ಯಾಯ ಆಗತ್ತಂತ ನಾನು ಅಂದ್ಕೊಂಡಿರಲಿಲ್ಲಪ್ಪ. ಸಾಕು, ನಾನು ನಿನ್ನಕ್ಕ. ನನ್ನ ಹತ್ರನೇ ಡ್ರಾಮಾ ಆಡಬೇಡ. ವಿಷಯ ಏನು ಅಂತ ನೇರವಾಗಿ ಹೇಳು. ಅಯ್ಯೋ ಅಕ್ಕ, ಇವತ್ತಾಗಿದ್ದ ಘಟನೆನ ನೆನೆಸ್ಕೊಂಡ್ರೆ ನನ್ನ ಕರ್ಲು ಕಿತ್ತು ಹೊರಗಡೆ ಬಂದು ಅಯ್ಯೋ ಅಂತ ಕಣ್ಣೀರು ಇಡ್ತಾ ಇದೆ. ಮುಚ್ಚೋ ಬಾಯಿ. ಆ ಭಿಕಾರಿ ನನ್ನ ಮೇಲೆ ಕೈ ಮಾಡಿದ್ಲು. ಪದೇ ಪದೇ ಅದೇ ನೆನಪಾಗ್ತಿದೆ. ಇವನ್ ಬೇರೆ ತುಪ್ಪ ಸುರಿತಾ ಇದ್ದಾನೆ. ಅಂತ ಪಾಪದ ಕೆಲಸ ನಾನು ಯಾಕೆ ಮಾಡಲಿ? ಹಾಗೆ ಮಾಡಿದ್ರು ನನ್ನ ಕೋಪ ಏನು ತಣ್ಣಗಾಗಲ್ಲ. ಇಲ್ಲಿ ತನಕ ನನ್ನ ಅಪ್ಪ ಅಮ್ಮನೇ ನನ್ನ ಮೇಲೆ ಕೈ ಮಾಡಿರಲಿಲ್ಲ. ಅಂಥದ್ರಲ್ಲಿ ಇವಳಲ್ಲಿಂದ ಬಂದ್ಲು ಭಿಕಾರಿ. ಅವಳು ಅಗ್ನಿ ಮೂಲೆಯಿಂದ ಬಂದ್ಲು, ವಾಯು ಮೂಲೆಯಿಂದ ಬಂದ್ಲು, ನನಗಂತೂ ಗೊತ್ತಾಗ್ತಾ ಇಲ್ಲಕ್ಕ. ಶಟ್ ಅಪ್. ಎಂಥ ಟೈಮ್ನಲ್ಲೂ ಸಿಲ್ಲಿ ಸಿಲಿಯಾಗಿ ಮಾತಾಡಿದ್ರೆ
ತಮ್ಮ ಅಂತನೂ ನೋಡ್ದೆ ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಈ ಕಪಾಳಕ್ಕೆ ಹೊಡೆಯೋ ಕಾರ್ಯಕ್ರಮದಿಂದ ತಾನೇ ಕಪಾಳಕ್ಕೆ ತಿನ್ನೋ ಥರ ಆಗಿದ್ದು. ಆ ಭಿಕ್ಷುಕರ ಕುಟುಂಬಕ್ಕೆ ಸರಿಯಾದ ಪಾಠ ಕಲಿಸ್ಲಿಲ್ಲ ಅಂದರೆ ನಾನು ಸುಹಾಸಿನಿ ವಶಿಷ್ಠನೇ ಅಲ್ಲ. ಇದಪ್ಪ ಲಾಟ್ರಿ ಅಂದರೆ ಆದಷ್ಟು ಬೇಗ ಇದಕ್ಕೆ ನಾನೇ ಒಂದು ಐಡಿಯಾ ಹುಡುಕಿ ಅಕ್ಕನಿಗೆ ಹೇಳಿದ್ರೆ ಒಳ್ಳೆ ಕಮಾಯಿ ಆಗುತ್ತೆ. ಪಾರ್ಟಿ ಫಂಡು ನಾನೇ ಅರೇಂಜ್ ಮಾಡಿ ಸ್ವತಂತ್ರ ಪಕ್ಷ ಕಟ್ಟಿ ನನಗೆ ನಾನೇ ಟಿಕೆಟ್ ತಗೊಂಡು MLA ಆಗ್ಬಿಡ್ತೀನಿ, CM ಆಗ್ಬಿಡ್ತೀನಿ. ಮತ್ತೆ ಹಗಲ್ಗನ್ಸ್ ಕಾಣಕ್ಕೆ ಶುರು ಮಾಡಿದ್ಯಾ? ನಿಂಗೆ ಹೆಂಗೆ ಗೊತ್ತಾಯ್ತು? ಮೊದಲು ಹೇಳಿದ ಕೆಲಸ ಮಾಡು. ಈ ಭಿಕಾರಿಗಳ ಥರದ್ದೇ ಯಾವುದೋ ಮಿಡಲ್ ಕ್ಲಾಸ್ ಹುಡುಗಿನ ವಿಕ್ಕಿ ಲವ್ ಮಾಡ್ತಿದ್ದಾನೆ. ಮೊದಲು ಆ ಹುಡುಗಿ ಯಾರು ಅಂತ ತಿಳ್ಕೊ. ವೆನ್ ಐ ಆಮ್ ಹಿಯರ್ ಡೋಂಟ್ ಫಿಯರ್. ಕೆಲಸ ಆಯ್ತು ಅಂತ ತಿಳ್ಕೊ. ಬರ್ರಾ? ಅಕ್ಕ, ಆ ಶುಂಠಿ ಶಂಕರ ನಿನ್ನ ಮೇಲೆ ಕೈ ಮಾಡಿಬಿಟ್ಟ. ಇದನ್ನ ಅಕ್ಕಂಗೆ ಹೇಳಣ್ವಾ? ಏನು ಮಾತಾಡ್ತಿದ್ಯಾ? ತಲೆಗೆಲ್ಲ ಕೆಟ್ಟಿದ್ಯಾ? ವಿಷಯ ಅಕ್ಕಂಗೆ ಗೊತ್ತಾದ್ರೆ ಅಕ್ಕ ಸುಮ್ಮನಿರ್ತಾಳೆ ಅನ್ಕೊಂಡಿದ್ಯಾ? ಮೊದಲೇ ಎರಡು ಫ್ಯಾಮಿಲಿ ನಡುವೆ ಪರಿಸ್ಥಿತಿ ಹೇಗೆ ಹಾಳಾಗಿದೆ ಅಂತ ನಿನಗೆ ಗೊತ್ತು. ಇನ್ನು ಇದನ್ನ ಬೇರೆ ಕೇಳಿಸ್ಕೊಂಡ್ರೆ ಅಕ್ಕ ಮದ್ವೆನೇ ಬೇಡ ಅನ್ಬಿಡ್ತಾಳಷ್ಟೇ. ಹಾಗಂತೀಯಾ? ನಾನು ಮಾಡಿರೋ ತಪ್ಪನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ನಿಂದೊಳ್ಳೆ. ಆಯ್ತು ಬಿಡಕ್ಕ, ನೀನು ಹೇಗೆ ಹೇಳ್ತೀಯೋ ಆಗ ಸುಮ್ಮನಿದ್ ಬಿಡ್ತೀನಿ. ಇಬ್ರು ಎಲ್ಲರೇ ಹೋಗಿದ್ರಿ? ಅಮ್ಮ ನೀವೆಲ್ಲಿ ಅಂತ ಕೇಳಿ ಕೇಳಿ ಸುಸ್ತಾಗಿ ಮಲ್ಕೊಂಡಿದ್ದಾರೆ. ಅಕ್ಕ, ಅದು ದೇವಸ್ಥಾನಕ್ಕೆ ಹೋಗಿದ್ವಿ ಅಕ್ಕ. ದೇವಸ್ಥಾನಕ್ಕೆ ಕರೆದ್ರು ಬರದೇ ಇರೋ ನೀವು ನೀವಾಗ ನೀವೇ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂದರೆ ಅಮ್ಮಂಗೋಸ್ಕರ ಬೇಡ್ಕೊಳಕ್ಕೆ ಹೋಗಿರ್ತೀರಾ ಅಲ್ವಾ? ಕರೆಕ್ಟಾಗಿ ಗೆಸ್ ಮಾಡ್ದೆ ಅಕ್ಕ, ಅದಕ್ಕೆ ಹೋಗಿದ್ವಿ. ಸರಿ, ನೀವು ಹೋಗಿ ರೆಸ್ಟ್ ಮಾಡಿ, ನಾನು ಕಾಫಿ ತೊಗೊಂಬರ್ತೀನಿ. ಅಕ್ಕ, ನೀನು ಆರಾಮಾಗಿದೆಯಾ ತಾನೇ? ನಂಗೆ ಅಮ್ಮಂದೇ ಚಿಂತೆ ಆಗಿದೆ ಕಣೆ. ಅವ್ರಮ್ಮ ಹಾಗೆ ಮಾಡಬಾರ್ದಿತ್ತು. ಬಿಡು, ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಸರಿ, ನೀವು ಹೋಗಿ. ಅಮ್ಮ ಏನಾದರೂ ಇದ್ರೆ ಮತ್ತೆ ಮದುವೆ ವಿಚಾರ ತೆಗಿಯೋಕೆ ಶುರು ಮಾಡ್ತಾರೆ. ಸರಿ ಅಕ್ಕ. ಛೇ, ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಈ ಅಕ್ಕನಿಗೆ ಎಷ್ಟೇ ಬಕೆಟ್ ಇಟ್ರು ವರ್ಕೌಟೇ ಆಗ್ತಾಯಿಲ್ಲ. ಈ ಸೆಂಟ್ರ್ ಗ್ಯಾಪಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋ ಅಂದರೆ ಪ್ಲ್ಯಾನೇ ಸೆಟ್ ಆಗ್ತಾಯಿಲ್ಲ.